ನಮ್ಮ ಇನ್ನೊಂದು ಯೂನಿಟ್ ಹತ್ರ ನಾವು ಇಡೀ ಎಲ್ಲ ಬೋರ್ಡ್ಗಳನ್ನೇ ಹಾಕ್ಬಿಟ್ಟಿದ್ವಿ ಸಕ್ಸಸ್ ಕ್ಯಾಂಡಿಡೇಟ್ಗಳ ಕಡೆಗೆ ಅದನ್ನು. ಮೇಡಮ್ ನಾನು ಮೂಲತಃ ಬೆಂಗಳೂರಿನ ಹೊರಭಾಗ ನೆಲಮಂಗಲ ನಮ್ಮ ಸ್ವಂತ ಊರದನ್ನು. 3 ತಿಂಗಳಿಗೆ KS, 4 ತಿಂಗಳಿಗೆ IAS ಅಂತ ಹೇಳ್ತಾರೆ. ನೋ ಚಾನ್ಸ್, ಸಾಧ್ಯನೇ ಇಲ್ಲ 3 ತಿಂಗಳಿಗೆ IAS KS ಮಾಡ್ಲಿಕ್ಕೆ. ಅದನ್ನು ಶಿಕ್ಷಣ ಅನ್ನೋದು ಒಂದು ಸೇವೆ ಆಗಿರ್ಬೇಕು. ಅದನ್ನು ಇದು ಮಾರ್ಕೆಟ್ನಲ್ಲಿ ನಾವು ವ್ಯವಹಾರ ಬಿಸ್ನೆಸ್. ಸೊ ಇಲ್ಲಿ ನಾವು ಯಾವಾಗ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಹೋಗ್ತೀವಿ, ಸೊ 3 ತಿಂಗಳಿಗೆ ಮಕ್ಕಳಿಗೆ ಸಿಲೆಬಸ್ ಮುಗಿಸ್ಬೇಕು ಅಂತ ಹೇಳೋದನ್ನು, ಸೊ ದುಡ್ಡಿನ ಆಸೆಗೋಸ್ಕರವಾಗಿ ಕೋಚಿಂಗ್ ಸೆಂಟರ್ಗಳು 3 ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ಬಿಡ್ತೀವಿ, 4 ತಿಂಗಳ ಸಿಲೆಬಸ್ ಮುಗಿಸ್ತೀವಿ ಅಂತ ಹೋಗ್ತಾ ಇದ್ದಾರೆ. ಹೌ ಇಟ್ಸ್ ಪಾಸಿಬಲ್? ರಿಸಲ್ಟ್ ಯಾಕಿಲ್ಲ? ಯಾಕೆ ಮಕ್ಕಳು ಕ್ಲಿಕ್ ಆಗ್ತಾ ಇಲ್ಲ ಅಂತಂದರೆ, ಜಾಬ್ ಬೇಕು, ಉದ್ಯೋಗ ಬೇಕು, ಅಮೋಘ ವರ್ಷವನ್ನು ಫಾಲೋಅಪ್ ಮಾಡಬೇಕು. ಜಸ್ಟ್ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಮಾತ್ರ ಲ್ಯಾಂಗ್ವೇಜ್ ಬೇಕು, ಬರಲಿಕ್ಕೆ ನಮ್ಮ ಮಾತೃಭಾಷೆಯಲ್ಲಿ ಬರಿಬೋದು. ಸೊ ಅವನು ಅಮೋಘ ವರ್ಷದಾಗ ಎಂಟ್ರಾದಾಗಿಂದ ಹಿಡ್ಕೊಂಡು ಅವನು ಹೊರಗಡೆ ಹೋಗುವಷ್ಟೊತ್ತಿಗೆ ನಿಯರ್ ಬೈ 40 ಟೆಸ್ಟ್ ಸೀರೀಸನ್ನು ಮುಗಿಸ್ತಾನೆ. ಆ 40 ಟೆಸ್ಟ್ ಸೀರೀಸಲ್ಲಿ ಸೊ ಒಂದೊಂದು ಟೆಸ್ಟಲ್ಲಿ 100 ಕ್ವಶನ್ಸ್ ಇರುತ್ತೆ. 100 ಇಂಟು 40 4,000 ಕ್ವಶನ್ಸನ್ನು ಅವ್ರಿಗೆ ಸಾಲ್ವ್ ಮಾಡಿಸ್ತೀವಿ. ಎಷ್ಟೋ ಜನ ಸ್ಟೂಡೆಂಟ್ ಪ್ರತಿಭಾವಂತರಾಗಿರ್ತಾರೆ, ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ, ಆದರೆ ಬೆಸ್ಟ್ ಗೈಡೆನ್ಸ್ ಇರಲ್ಲ. ಯಾವ ಕೋಚಿಂಗ್ ಸೆಂಟರ್ ತಗೋಬೇಕು, ಮತ್ತು ಯಾವ ಕ್ಲಾಸಸ್ ತಗೋಬೇಕು, ಯಾವ ಕ್ಲಾಸಸ್ ಅಟೆಂಡ್ ಮಾಡಿದರೆ ನಾನು ನನ್ನ ಗುರಿನ ಮುಟ್ತೀನಿ ಅಂತ ಗೊತ್ತಿರಲ್ಲ. ಬೆಳಗಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೆ, ಅದೇ ಸಕ್ಸಸ್ಸೇ ಆಗಲ್ಲ. ಫಸ್ಟ್ ಅಟೆಂಪ್ಟಲ್ಲೂ ಕೂಡ ಫೇಲ್ಯೂರ್ ಆಗ್ತಾರೆ. ಈ ರೀತಿಯಾಗಿ 90% ಸ್ಟೂಡೆಂಟ್ ಮಾಡೋದಿದ್ದೀನಿ, ನಾನು ಓದ್ತಾ ಇದ್ದೀನಿ, ನಾನು ಟೈಮ್ ಕೊಡ್ತಾ ಇದ್ದೀನಿ, ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಆದರೆ ಎಕ್ಸಾಮಲ್ಲಿ ಪಾಸೇ ಆಗ್ತಾ ಇಲ್ಲ, ನನಗೆ ನೌಕರಿನೇ ಸಿಗ್ತಾ ಇಲ್ಲ ಅಂತ ಹೇಳೋಷ್ಟರೊಳಗಡೆ ಅವ್ರ ಏಜ್ ಲಿಮಿಟ್ ಬಾರ್ ಆಗೋಗಿರುತ್ತೆ. ಎಸ್ ಮೇಡಮ್, ಒಬ್ಬ ಸಕ್ಸಸ್ ಕ್ಯಾಂಡಿಡೇಟ್ ಮಾತ್ರ ಸಕ್ಸಸ್ಸನ್ನು ಮಾಡಿಸ್ಲಿಕ್ಕೆ ಸಾಮರ್ಥ್ಯ ಇರುತ್ತೆ. ಒಬ್ಬ ಯಶಸ್ವಿ ವ್ಯಕ್ತಿಗೆ ಯಶಸ್ಸನ್ನು ಕೊಂಡೊಯ್ಯಲಿಕ್ಕೆ ಸಾಮರ್ಥ್ಯ ಇರುತ್ತೆ. ಸೊ ಒಬ್ಬ ಯಾವುದೇ ಹೊಟ್ಟೆಪಾಡಿಗೋಸ್ಕರ ಪಾಠ ಮಾಡುವಂಥವನು, ಅನುಭವ ಇಲ್ಲದೆ ಇರ್ತಕ್ಕಂಥವನು, ಸಕ್ಸಸ್ ಕಾಣದೇ ಇರುವವನು, ವೆಲ್ ಕ್ವಾಲಿಫೈಡ್ ಅಲ್ಲದೆ ಇರೋನು, ಸೊ ಪಾಠ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಾವು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ? ಅದಕ್ಕೆ ಸೊ ಏನಪ್ಪ ಅಂದರೆ, ಯಾವಾಗಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಒಂದು ಕೋಚಿಂಗ್ ತೊಗೊಬೇಕಾದ್ರೆ ಒಬ್ಬ ಸಕ್ಸಸ್ ಕ್ಯಾಂಡಿಡೇಟ್ ಇರಬೇಕು. ಅವ್ನಿಗೆ ಅನುಭವ ಇರಬೇಕು ಈ ಫೀಲ್ಡಲ್ಲಿ. ಅದನ್ನು ಈ ಅನುಭವ ಇರ್ತಕ್ಕಂಥ ಒಂದು ವ್ಯಕ್ತಿ ಸೊ ಒಂದು ಟೀಚಿಂಗನ್ನು ಮಾಡಿದ್ರೆ ಇವತ್ತು ಅಟ್ಲೀಸ್ಟ್ ನಾವು ರಿಸಲ್ಟನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ ಫ್ರೆಂಡ್. ಪ್ರತಿ ವರ್ಷ ಸೊ ಅಮೋಘ ವರ್ಷದಿಂದ ಕನಿಷ್ಠ ಸೊ 150ರಿಂದ 200 ವಿದ್ಯಾರ್ಥಿಗಳು ಕನಿಷ್ಠ ಮಿನಿಮಮ್. ಸೊ ಇವತ್ತು ಕೂಡ 150ರಿಂದ 200 ವಿದ್ಯಾರ್ಥಿಗಳು ಅಪಾಯಿಂಟ್ ಆಗ್ತಾ ಇರ್ತಾರೆ. ಸರ್ಕಾರ ಬೇರೆ ನೌಕರಿಗಳು ಹೋಗ್ತಾ ಇರ್ತಾರೆ ಕಡೆಗೆ. ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡ್ಕೊಂಡು, ಸಬ್ ಇನ್ಸ್ಪೆಕ್ಟರ್ನಿಂದ ಹಿಡ್ಕೊಂಡು, FD ASDಗಳು, ಗ್ರೂಪ್ C, ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ಈ ಥರ ಬೇರೆ ಇಲಾಖೆಗಳು ಹೋಗ್ತಾ ಇರ್ತಾರೆ ಕಡೆಗೆ. ಪ್ರತಿ ವರ್ಷ ಕೂಡ ನಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಬರ್ತೀವಿ ಅದನ್ನು. ಸೊ ಜಸ್ಟ್ ಏನಪ್ಪ ಅಂದರೆ, ನಮ್ಮ ಇನ್ನೊಂದು ಯೂನಿಟ್ ಹತ್ರ ನಾವು ಇಡೀ ಎಲ್ಲ ಬೋರ್ಡ್ಗಳನ್ನೇ ಹಾಕ್ಬಿಟ್ಟಿದ್ವಿ ಸಕ್ಸಸ್ ಕ್ಯಾಂಡಿಡೇಟ್ಗಳ ಕಡೆಗೆ. ಅದೆಲ್ಲ ಏನಕ್ಕೆ ಇದೆ, ನಾವು ಅದನ್ನು ಸೊ ಬರುವಂಥ ಬರುವ ಮಕ್ಕಳಿಗೆ ಸೊ ಅಮೋಘ ವರ್ಷ ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಗೊತ್ತಾಗಬೇಕು. ಅದನ್ನು ಅವರಿಗೂ ಸ್ವಲ್ಪ ಇನ್ಸ್ಪಿರೇಷನ್ ಆಗಬೇಕು ನೋಡಿದ ತಕ್ಷಣ. ಎಸ್ ಮೇಡಮ್, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸೊ ಆ ಸಕ್ಸಸ್ ಕ್ಯಾಂಡಿಡೇಟನ್ನು ಕರೆಸಿ ಪ್ರತಿ ವಾರಕ್ಕೆ ಒಬ್ಬ ಅಧಿಕಾರಿಗಳನ್ನು ಸಕ್ಸಸ್ ಕ್ಯಾಂಡಿಡೇಟ್ ಕರೆಸಿ ಸನ್ಮಾನ ಮಾಡುವಂಥದ್ದು, ಮತ್ತು ಅವರಿಗೆ ಸೊ ನಾವೊಂದು ಅವ್ರ ಕನ್ನಡ ಸ್ಪೀಚನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವಾರ ಕೂಡ ಮಾಡ್ತಾ ಬರ್ತಾ ಇದ್ದೀನಿ ಅದನ್ನು. ಸೊ ಅದು ನಮ್ಮ ಈಗ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ಒಂದು ಮೋಟಿವೇಶನ್ ಅನ್ನೋದು ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ ಮೇಡಮ್. ಅದನ್ನು ಓಕೆ, ನೀವು ಮೂಲತಃ ಎಲ್ಲಿಯವರು ಸರ್? ಮೇಡಮ್ ನಾನು ಮೂಲತಃ ಬೆಂಗಳೂರಿನ ಹೊರಭಾಗ ನೆಲಮಂಗಲ ನಮ್ಮ ಸ್ವಂತ ಊರದನ್ನು. ಸೊ ನೆಲಮಂಗಲದಲ್ಲಿ ಸೊ ಹುಟ್ಟಿಯಲ್ಲಿ ಬೆಳೆದೆಲ್ಲ ಕೂಡ, ನಂತರ ಓದಿದ್ದೆಲ್ಲ ಸಿದ್ಧಗಂಗಾ ಸೊ ಮಠದಲ್ಲಿ ಓದಿದ್ದು. ಸೊ ನಂತರದಲ್ಲಿ ಎಲ್ಲ ಏನಪ್ಪ ಅಂದರೆ, ಇದೇ MES ಕಾಲೇಜ್ನಲ್ಲಿ BEd ಮಾಡಿದ್ದು, ಇದೇ ವಿಶ್ವವಿದ್ಯಾಲಯದಲ್ಲಿ MSc ಮಾಡಿದ್ದು, PhD ಮಾಡಿದ್ದು ಕೂಡ ಇಲ್ಲೇನೆ. ಸೊ ಎಲ್ಲ ನನ್ನ ಶಿಕ್ಷಣ ಪೂರ್ತಿ ಏನಪ್ಪ ಅಂದರೆ ಬೆಂಗಳೂರೇ ಮೇಡಮ್. ಅದನ್ನು ಓಕೆ, ನೀವು ಎಷ್ಟನೇ ವಯಸ್ಸಿಗೆ ಜಾಬ್ ತಗೊಂಡ್ರಿ ನೀವು? SDA ಜಾಬ್? ಸೊ ನಾನು ಅಪಾಯಿಂಟ್ ಆದಾಗ ನನಗೆ 24 ವರ್ಷ ಮೇಡಮ್, 24 ಇಯರ್. ಎಂಗೇಜ್ಗೆ ತಗೊಂಡ್ರಿ? ಎಸ್ ಮೇಡಮ್. ಎಷ್ಟು ಸ್ಟಡಿ ಮಾಡಿದ್ರಿ ನೀವು SDA ಜಾಬ್ಗೆ? ಹೇಗೆಲ್ಲ ಪ್ರಿಪೇರ್ ಮಾಡಿದ್ರಿ ಮೇಡಮ್? ಖಂಡಿತ ಏನು ಪ್ರಿಪರೇಷನ್ಸ್ ಇಲ್ಲ. ನನ್ನ ಪ್ರಿಪರೇಷನ್ಸ್ ಹೆಂಗಿತ್ತು ಅಂತಂದರೆ, ನಮ್ಮ ಜರ್ನಿ, ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿ ಶುರುವಾಗಿದ್ದು ಸೊ ಈ ಥರ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಏನಾರು ನಾನು ಓದಿದ್ದಿದ್ರೆ ಐ ಥಿಂಕ್ ಬೇರೆ ಏನೋ ಆಗ್ತಾ ಇದ್ದೆ. ನಾನು ನನ್ನ SLC ಮಾಡಬೇಕಾದ್ರೆ ಅವತ್ತೇ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ನ ಜರ್ನಿ ಶುರುವಾಯಿತು, ಕರೆಂಟ್ ಅಫೇರ್ಸ್ನ ಬರೆಯುವಂಥದ್ದನ್ನು. ಸೊ ನಾನು ಇವತ್ತು ಆಫ್ಟರ್ ಡಿಗ್ರಿ ನಂತರ ನಾನು ಓದೋಕ್ಕೆ ಕುಂತ್ಕೊಂಡು ಮನುಷ್ಯ ಅಲ್ಲ. ಸೊ SLC ಮಾಡಬೇಕಾದ್ರೆ, PUC ಮಾಡಬೇಕಾದ್ರೆ, ಡಿಗ್ರಿ ಮಾಡಬೇಕಾದ್ರೆ ಫ್ರಮ್ ದಿ ಹೈಸ್ಕೂಲಿಂದ ಕೂಡ ನಮ್ಮ ಜರ್ನಿ ಆರಂಭವಾಯಿತು. ಸೊ ಅವತ್ತೇ ನಾನು KS ಆಗಬೇಕು ಅಂತ ಕನಸನ್ನು ಕಟ್ಟಿದೆ ಮೇಡಮ್. ಅಲ್ಲಿಂದ ಸಿದ್ಧತೆ ನಡೀತು ನಿಮಗೆ? ಯೂಶಲಿ ಎಲ್ಲ ಸ್ಟೂಡೆಂಟು ಡಿಗ್ರಿ ಆದಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋ ಚಾನ್ಸ್ ಮೇಡಮ್. ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ಒಂದು ಸೊ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬಂದಾಗ ನಾಯಿ ಕೊಡೆ ಅಂತ ಇರ್ತಕ್ಕಂಥ ಕೋಚಿಂಗ್ ಸೆಂಟರ್ಗಳು 3 ತಿಂಗಳಿಗೆ KS, 4 ತಿಂಗಳಿಗೆ IAS ಅಂತ ಹೇಳ್ತಾರೆ. ನೋ ಚಾನ್ಸ್, ಸಾಧ್ಯನೇ ಇಲ್ಲ 3 ತಿಂಗಳಿಗೆ IAS KS ಮಾಡಲಿಕ್ಕೆ ಅದನ್ನು. ಸೊ ಒಂದು ಮಗುಗೆ ಸೊ ಒಂದು ಒಳ್ಳೆಯ ಮನೆಗೆ ಯಾವ ರೀತಿ ಫೌಂಡೇಶನ್ ಬೇಕೋ ಆ ಥರ ಒಂದು ಫೌಂಡೇಶನ್ ಅನ್ನೋದು
ಸೊ ಫ್ರಮ್ ದ ಜರ್ನಿ ಏನು ಬಹಳ ಮುಖ್ಯ ಇರ್ತಕ್ಕಂಥ ಅವರು ಕಲಿತಾ ಇರ್ತಾರೆ, ಕಲಿಯುವಂಥ ಒಂದು ಜರ್ನಿ ಏನಿದೆ ಸೊ ಶುರು ಆಗಬೇಕಾಗಿರ್ತಕ್ಕಂಥ ಎಲ್ಲಿಂದ ಅಂತಂದರೆ ಅವರ ಹೈಸ್ಕೂಲ್ನಿಂದ, ಅವರ PUನಿಂದ, ಅವರ ಡಿಗ್ರಿ ಕಾಲೇಜಿಂದ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಆ ಬೇಸಿಕ್ ಫೌಂಡೇಶನ್ ಶುರು ಆಗಬೇಕು. ಸೊ ಒಳ್ಳೆ ಫೌಂಡೇಶನ್ ಹಾಕ್ಕೊಂಡ್ರೆ ಅವರ ಕೆರಿಯರ್ನ ಅದ್ಭುತವಾಗಿ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ ಮೇಡಮ್. ಅದನ್ನು ಅದರ್ವೈಸ್ ವಿತೌಟ್ ಗುಡ್ ಫೌಂಡೇಶನ್ ನೋ ಚಾನ್ಸ್ ಟು ಸಕ್ಸಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೆರಿಯರ್. ಫೌಂಡೇಶನ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಅದು ಸೊ ಹೈಸ್ಕೂಲ್ PU ಡಿಗ್ರಿ ಲೆವೆಲಿಂದನೇ ಆಗಬೇಕು. ಸೊ ಕೋಚಿಂಗ್ ಸೆಂಟ್ರಿಗೆ ಬಂದಾಗ 3 months 4 monthsಗೆಲ್ಲ ಅದು ಕನಸು ಕಾಣ್ಲಿಕ್ಕೆ ಆಗಲ್ಲ ಮೇಡಮ್. ಮಾತಾಡೋದು ಓಕೆ, ಇವಾಗ ಬೇರೆ ಕಡೆ ಎಲ್ಲ ಅದೇ ರೀತಿ ಇದೆ ಸರ್, ಎಲ್ಲ ಆಫರ್ಗಳು ನಡೀತಾ ಇರುತ್ತೆ, ಇಷ್ಟು ತಗೊಂಡ್ರೆ ಇಷ್ಟು ಮಂತ್ ಒಳಗಡೆ ಇಷ್ಟು ಕ್ಲಿಯರ್ ಮಾಡ್ತೀವಿ ಹಾಗೆ ಹೇಗೆ ಅಂತ ಎಲ್ಲ ನೀವು ಕೂಡ ನೋಡಿರ್ತೀರಾ. ಬಟ್ ಫೌಂಡೇಶನ್ ಅದು ತುಂಬಾ ಮುಖ್ಯ. ಆಫರ್ ಅವರು ಮೆಂಟಲ್ ಎಬಿಲಿಟಿ ಕೂಡ ತುಂಬಾ ಮುಖ್ಯ ಸ್ಟೂಡೆಂಟ್ಗೆ. ಇವಾಗ ಸಡನ್ ಆಗಿ 3 ತಿಂಗಳಿಗೆ ಬಂದು ಕಲಿತಾರೆ ಅಂತ ಹೇಳಿದ್ರೆ ಸಕ್ಸಸ್ ಆಗೋದು ಎಲ್ಲಿಂದ ಬಂತು? ಅಲ್ಲೇ ಫೇಲ್ಯೂರ್ ಮೈನ್ ಕಾರಣ ಅಲ್ಲಿನೇ ಆಗ್ತಾ ಇದೆ. ಎಸ್ ಮೇಡಮ್, ಎಜುಕೇಷನ್ ಸೆಕ್ಟರ್ನಲ್ಲಿ ನಾವು ಆಫರ್ ಕೊಡ್ತೀವಿ ಅಂತ ಹೋದರೆ ನಾವೇನು ಮಾರ್ಕೆಟಿಂಗಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ. ಅದನ್ನು ಎಜುಕೇಷನ್ ಇಸ್ ಅ ಸರ್ವಿಸ್. ಶಿಕ್ಷಣ ಅನ್ನೋದು ಒಂದು ಸೇವೆ ಆಗಿರ್ಬೇಕು. ಅದನ್ನು ಇದು ಮಾರ್ಕೆಟ್ನಲ್ಲಿ ನಾವು ವ್ಯವಹಾರ ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ ಮೇಡಮ್. ಅದನ್ನು ಶಿಕ್ಷಣವನ್ನು ಒಂದು ಸೇವೆ ಅಂತ ಪರಿಗಣನೆ ಮಾಡಿದರೆ ಸೇವೆಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಅರ್ಥಬದ್ಧ ಯಶಸ್ಸು ಸಾಧ್ಯ. ಸೊ ಇಲ್ಲಿ ಯಾವಾಗ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಹೋಗ್ತೀವಿ, 3 ತಿಂಗಳಿಗೆ ಮಕ್ಕಳಿಗೆ ಸಿಲೆಬಸ್ ಮುಗಿಸ್ಬೇಕು ಅಂತ ಹೇಳೋದನ್ನು, ದುಡ್ಡಿನ ಆಸೆಗೋಸ್ಕರವಾಗಿ ಕೋಚಿಂಗ್ ಸೆಂಟರ್ಗಳು 3 ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ಬಿಡ್ತೀವಿ, 4 ತಿಂಗಳ ಸಿಲೆಬಸ್ ಮುಗಿಸ್ತೀವಿ ಅಂತ ಹೋಗ್ತಾ ಇದ್ದಾರೆ. ಹೌ ಇಟ್ಸ್ ಪಾಸಿಬಲ್? 3 year ಹಿಸ್ಟ್ರಿಯನ್ನು, 3 ವರ್ಷ ಕಲಿಯುವಂಥ ಇತಿಹಾಸವನ್ನು, ಅರ್ಥಶಾಸ್ತ್ರವನ್ನು, ನಮ್ಮ ಭಾರತ ಸಂವಿಧಾನವನ್ನು, ವಿಜ್ಞಾನ ತಂತ್ರಜ್ಞಾನದ ಭಾಗವನ್ನು, ಭೂಗೋಳ ಶಾಸ್ತ್ರವನ್ನು, ಮಾನಸಿಕ ಸಾಮರ್ಥ್ಯವನ್ನು ನಾವು 3 ವರ್ಷ ಕಲಿಯುವಂಥ ಸಬ್ಜೆಕ್ಟನ್ನು 3 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಒಮ್ಮೆ ಪ್ರಶ್ನೆ ಮಾಡ್ಕೊಬೇಕು. ರಿಸಲ್ಟ್ ಯಾಕಿಲ್ಲ, ಯಾಕೆ ಮಕ್ಕಳು ಕ್ಲಿಕ್ ಆಗ್ತಾ ಇಲ್ಲ ಅಂತಂದರೆ ಯಾವಾಗಲೂ ಕೂಡ ನಾವು ಅದಕ್ಕೊಂದು ಕ್ವಶನ್ ಮಾರ್ಕ್ ಇಟ್ಕೊಬೇಕು. ಮೆಥಡ್ ಸರಿ ಇದೆಯಾ, ನಾವು ಕೊಡ್ತಾ ಇರೋ ವಿಧಾನ ಕರೆಕ್ಟ್ ಆಗಿದೆಯಾ? ಕೆಲವರಿಗೆ ಇವತ್ತು ಡೌಟ್, ಅಮೋಘ ವರ್ಷದಲ್ಲಿ ಬಂದರೆ 1 ವರ್ಷ ಕೋಚಿಂಗ್ ಅಂತಂದರೆ ಕೆಲವರು ಡೌಟ್ ಪಡ್ತಾರೆ. ಬೇರೆ ಕೋಚಿಂಗ್ ಸೆಂಟ್ರಲ್ಲಿ 3 ತಿಂಗಳಿಗೆ ಸಿಲೆಬಸ್ ಮುಗಿಸ್ತಾರೆ, 4 ತಿಂಗಳಿಗೆ ಸಿಲೆಬಸ್ ಮುಗಿಸ್ತಾರೆ, ನೀವು ಯಾಕೆ 1 ವರ್ಷ ಅಂತ ಹೇಳೋದನ್ನು. ಇದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಅವ್ರಿಗೆ ಮಿಸ್ಗೈಡ್ ಮಾಡಿಬಿಟ್ಟಿರ್ತಾರೆ. ಆ ಕಡೆಗೆ ಅಮೋಘ ವರ್ಷಕ್ಕೆ ಹೋದರೆ ತುಂಬ ಲಾಂಗ್ ಟರ್ಮ್ ಎಳ್ಕೊಂಡು ಹೋಗ್ತಾರೆ, ಲಾಂಗ್ ಟರ್ಮ್ ಸಿಲೆಬಸ್ ಮುಗಿಸಲ್ಲ, ಲೇಟ್ ಮಾಡ್ತಾರೆ ಅಂತ. ಎಸ್, ಬಿಕಾಸ್ ಜಾಬ್ ಬೇಕು, ಉದ್ಯೋಗ ಬೇಕು, ಅಮೋಘ ವರ್ಷವನ್ನು ಫಾಲೋಅಪ್ ಮಾಡಬೇಕು. ಬೇಡ ನನಗೆ ದುಡ್ಡಿದೆ ಇನ್ವೆಸ್ಟ್ ಮಾಡಿ ಏನಪ್ಪ ನಾನು ಶೋಪ್ ಕೊಟ್ಕೊಂಡು KS IASನ ಓಡಾಡ್ತೀನಿ, ಖಂಡಿತ ಬೇರೆ ಫಾಲೋಅಪ್ ಮಾಡಿ. ಅದರಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ಸಿಲೆಬಸ್ಸನ್ನು ಕಂಪ್ಲೀಟಾಗಿ KS ಸಿಲೆಬಸ್ ಫಿನಿಷ್ ಆಗಬೇಕಂದ್ರೆ ಮಿನಿಮಮ್ ಬೇಕಾಗಿರೋ ಟೈಮ್ ನಮ್ಗೆ ಅದನ್ನು 6 ರಿಂದ 8 ತಿಂಗಳು ಬೇಕು. ಒಂದು ಸಿಲೆಬಸ್ಸನ್ನು 1 ರೌಂಡ್ ಮುಗಿಸ್ಲಿಕ್ಕೆ. ಕಂಪ್ಲೀಟ್ ಪ್ರಿಲಿಮ್ಸ್ ಕಮ್ ಮೈನ್ಸ್ ಅಂದರೆ 1.5 ವರ್ಷ ಹಿಡಿಯುತ್ತೆ ಪ್ರಿಲಿಮ್ಸ್ ಕಮ್ ಮೈನ್ ಸಿಲೆಬಸ್ಸನ್ನು ಮುಗಿಸ್ಲಿಕ್ಕೆ. ಯಾವುದೇ ಕಾರಣಕ್ಕೂ ಕೂಡ 3 months 4 months ಕೋಚಿಂಗ್ ಸಾಧ್ಯನೇ ಇಲ್ಲ ಮೇಡಮ್. ಅದನ್ನು ಯಾವೆಲ್ಲ ಭಾಗದಿಂದ ಇಲ್ಲಿಗೆ ಬರ್ತಾರೆ ಸರ್? ಮೇಡಮ್ ಆಲ್ ಓವರ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ, ಬೀದರ್ನಿಂದ ಚಾಮರಾಜನಗರದವರೆಗೆ, ಹೇಗೆ ಈ ಬಳ್ಳಾರಿಯಿಂದ ಈ ಕಡೆ ನಮ್ಮ ಕರಾವಳಿ ತೀರದವರೆಗೆ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಈ ಒಂದು ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಇವತ್ತು ಕರ್ನಾಟಕದಲ್ಲಿ ಬಂದು, ಇವತ್ತು ಕರ್ನಾಟಕದಿಂದ ಮೂಲೆಯಿಂದ ಬಂದು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಹೋಗ್ತಾ ಇದ್ದಾರೆ ಮೇಡಮ್. ಅದನ್ನು ಓಕೆ, ಯೂಶಲಿ ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ ಮೆಂಟಾಲಿಟಿ ಹೇಗಿರುತ್ತೆ? ಮನೆಯವರ ಬಲವಂತಕ್ಕೆ ಬಂದಿರ್ತಾರೆ, ಅಪ್ಪ ಅಮ್ಮ ಹೋಗಪ್ಪ ಕೋಚಿಂಗ್ ಸೆಂಟರ್ಗೆ ಸೇರ್ಕೊ ಅಂತ, ಅಥವಾ ಅವರ ಓನ್ ಇಂಟೆನ್ಷನ್ ಬಂದಿರ್ತಾರ? ಮೇಡಮ್ ಇಲ್ಲಿ ಈ KS ಪ್ರಿಪರೇಷನ್ ಅನ್ನೋದು ಇದೆಯಲ್ಲ, ಇದು ಒಂಥರ ಋಷಿಮುನಿಗಳು ತಪಸ್ಸು ಮಾಡಿದಂಥ ಕೆಲಸ. ಇದನ್ನು ಋಷಿಮುನಿಗಳು ಏನು ತಪಸ್ಸನ್ನು ಮಾಡಿದಾಗ ಅವ್ರಿಗೆ ಯಾವ ರೀತಿ ಬಹಳ ಮುಖ್ಯ ಇರ್ತಕ್ಕಂಥ ದೀರ್ಘವಾಗಿ ಫೋಕಸ್ ಮಾಡೋದನ್ನು ಕಲಿಬೇಕಾಗಿರುತ್ತೋ, ಅದೇ ರೀತಿಯಾಗಿ ಗುರಿ ಇದ್ದವನಿಗೆ ಮಾತ್ರ KS, ಗುರಿ ಇದ್ದವನಿಗೆ ಮಾತ್ರ IAS, ಗುರಿ ಇದ್ದವನಿಗೆ ಮಾತ್ರ ಸರ್ಕಾರಿ ಕೆಲಸ ಪಡ್ಕೊಳ್ಳಿಕ್ಕೆ ಸಾಧ್ಯ. ಗುರಿ ಇಲ್ಲದವನ ಜೀವನ ಆಕಾಶದಲ್ಲಿ ಮೋಡದಂತೆ. ಯಾರಿಗೆ ಗುರಿ ಇರೋದಿಲ್ಲ ಅವರೆಲ್ಲ ಅಲೆಮಾರಿಗಳ ಕಾಲ ಕಲಿತಾರೆ. ಗುರಿ ಇರೋನು ಸರ್ಕಾರಿ ಹುದ್ದೆನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮೇಡಮ್. ಅದನ್ನು ಹಾಗಾಗಿ ಅಮೋಘ ವರ್ಷದಲ್ಲಿ ಅವನೇನಾದರೂ ಗುರಿ ಇಟ್ಕೊಂಡಿದ್ರೆ ಮಾತ್ರ ಅಮೋಘ ವರ್ಷ, ಇಲ್ಲ ಅಂದರೆ 1 ದಿನ ಕೂಡ ಅಮೋಘ ವರ್ಷದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ಅನ್ನೋದನ್ನು. ಓಕೆ, ಅದ್ರ ಜೊತೆಗೆ IAS ಅಂತ ಬಂದಾಗ ಇವಾಗ ಕನ್ನಡ ಮೀಡಿಯಮಲ್ಲಿ ಓದಿದಂಥ ಸ್ಟೂಡೆಂಟ್ಗಳಿಗೆ ಮೈನ್ ಬ್ಯಾರಿಯರ್ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್, ಇಂಗ್ಲೀಷ್. ಎಸ್ ಮೇಡಮ್. ಅದನ್ನು ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ತೀರಾ ಸರ್? ಯಾವ ರೀತಿ ಪ್ರಿಪ್ರೇಷನ್ ನಡೆಯುತ್ತೆ ಆ ಮಕ್ಕಳಿಗೆ? ಅಂದರೆ ಇವತ್ತಿನ ಒಂದು ಇದರಲ್ಲಿ ಲ್ಯಾಂಗ್ವೇಜ್ ಅನ್ನೋದು ಇವತ್ತು ಬ್ಯಾರಿಯರ್ ಅಲ್ಲ ಮೇಡಮ್. ಅದನ್ನು ಖಂಡಿತವಾಗಿ ಲ್ಯಾಂಗ್ವೇಜ್ ಅನ್ನೋದು ಬ್ಯಾರಿಯರ್ ಅಲ್ಲ.
ಇವತ್ತು ಓದುವಂಥ ಸಿಂಪಲ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕು, ಅದನ್ನು ಆರಾಮ್ಸೆ ನಾವು ಇವತ್ತು ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೆದು ನಾವು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು UPSC KS 2 ಪರೀಕ್ಷೆಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ UPSCನಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾನೆ. ಅದನ್ನು ಮತ್ತೆ ನಾವು ಮೈನ್ಸಲ್ಲಿ ಬರಿಬೇಕಾದ್ರೆ ಅದನ್ನು ಓದ್ಕೊಂಡು ಕನ್ನಡದಲ್ಲೇ ಬರಿಬೋದು, ಉತ್ತರವನ್ನು ಬರಿಬೋದು. ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಮಾತ್ರ ಲ್ಯಾಂಗ್ವೇಜ್ ಬೇಕು, ಬರಲಿಕ್ಕೆ ನಮ್ಮ ಮಾತೃಭಾಷೆಯಲ್ಲಿ ಬರಿಬೋದು. ಆ ಮಾತೃಭಾಷೆಯಲ್ಲಿ ಬರೀಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಖಂಡಿತವಾಗಿ ಇಲ್ಲಿ ಲ್ಯಾಂಗ್ವೇಜ್ ಅನ್ನುವಂಥ ಸಮಸ್ಯೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಬಟ್ ಕಂಟೆಂಟನ್ನು ಡೆಪ್ತಾಗಿ ಕಲಿಸುವಂಥ ಕೆಲಸ ಮಾಡ್ತೀವಿ. ಬೇಸಿಕಲಿ ನಾವು ಕೂಡ ವಿ ಆರ್ ಆಲ್ಸೋ ಫ್ರಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್. Right now we are studying both language. Okay, we are command with both language. 2 language command ಇದೆ ಅದನ್ನು. ಲ್ಯಾಂಗ್ವೇಜ್ ಅನ್ನೋದೇನಂತಾರೆ ಜಸ್ಟ್ ಲರ್ನಿಂಗ್ ಕಲೀಲಿಕ್ಕಷ್ಟೇ, ಅದನ್ನು ಬರಲಿಕ್ಕೆ ನಾವು ಮಾತೃಭಾಷೆಯಲ್ಲಿ ಬರ್ಕೊಂಡೋಗಿ ಅವಕಾಶ ಇದೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀವು ಲ್ಯಾಂಗ್ವೇಜ್ ಅನ್ನೋದು ಬ್ಯಾರಿಯರ್ ಅಂತ ಇಟ್ಕೊಂಡು ಯೋಚನೆ ಮಾಡೋದು ಬೇಡ. ಕನ್ನಡದಲ್ಲೇ ಓದಿ, ಕಂಟೆಂಟನ್ನು ಡೆಪ್ತ್ ಹೋಗೋದು ಇಂಪಾರ್ಟೆಂಟೇ ಹೊರತು ಕಂಟೆಂಟ್ ಬಗ್ಗೆ ಉದಾಸೀನತೆ ಬೇಡ. ಓಕೆ, ಈ IAS ಅಥವಾ KS ಪರೀಕ್ಷೆನ ಪಾಸ್ ಮಾಡಬೇಕಾದ್ರೆ ಬೇಕಾಗಿರೋದು ಕಂಟೆಂಟನ್ನು ಸಿಂಪ್ಲಿಫೈ ಮಾಡಿ ಸರಳವಾಗಿ ಅದನ್ನು ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಬರೆಯುವಂಥ ಕ್ರಿಯೇಟಿವಿಟಿ ಇದ್ದರೆ ಸಾಕು. IAS KS ಈಸಿಯಾಗಿ ನಾವು ಸಕ್ಸಸ್ಸನ್ನು ಪಡ್ಕೊಬೋದು ಮೇಡಮ್. ಅದನ್ನು ಓಕೆ, ಇವಾಗ ಎಷ್ಟೋ ಸ್ಟೂಡೆಂಟು ಎಲ್ಲ ತಿಳಿದಿರ್ತಾರೆ, ಎಲ್ಲ ಕಲ್ತಿರ್ತಾರೆ, ತುಂಬ ಚೆನ್ನಾಗಿ ಓದಿರ್ತಾರೆ, ಅವರು ನಂಬರ್ 1 ಆಗಿರ್ತಾರೆ. ಆದರೆ ಎಕ್ಸಾಮ್ ಅಂತ ಬಂದಾಗ, ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಟೈಮ್ ಲಿಮಿಟ್ ಇರುತ್ತೆ, ಅದ್ರ ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅದನ್ನು ಅವ್ರಿಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ? ಇವಾಗ ಅವ್ರು ತುಂಬ ಓದಿದ್ರು ಕೂಡ ಟೈಮ್ ಲಿಮಿಟಲ್ಲಿ ಅದನ್ನು ಕವರ್ ಮಾಡಿಲ್ಲ ಅಂದರೆ ಎಕ್ಸಾಮ್ ಫೇಲ್ ಆಗುತ್ತೆ. ಎಸ್ ಮೇಡಮ್, ಖಂಡಿತವಾಗಿ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಅದನ್ನು ಈ ಪ್ರಾಕ್ಟೀಸ್ ಅನ್ನೋದಕ್ಕೆ ಏನು ಮಾಡ್ತಾ ಇದ್ವಿ, ಪ್ರತಿ ವಾರಾಂತ್ಯಕ್ಕೆ ಭಾನುವಾರ ನಾವು ಒಂದು ಮಾಕ್ ಟೆಸ್ಟ್ ಅಂತ ಕೊಡ್ತೀವಿ. ಅದನ್ನು ಒಬ್ಬ ವಿದ್ಯಾರ್ಥಿ ಅವನು ಅಮೋಘ ವರ್ಷದಾಗ ಎಂಟರಾದಾಗಿಂದ ಹಿಡ್ಕೊಂಡು ಅವನು ಹೊರಗಡೆ ಹೋಗುವಷ್ಟೊತ್ತಿಗೆ ನಿಯರ್ ಬೈ 40 ಟೆಸ್ಟ್ ಸೀರೀಸನ್ನು ಮುಗಿಸ್ತಾನೆ. ಆ 40 ಟೆಸ್ಟ್ ಸೀರೀಸಲ್ಲಿ ಒಂದೊಂದು ಟೆಸ್ಟಲ್ಲಿ 100 ಕ್ವಶನ್ಸ್ ಇರುತ್ತೆ. 100 ಇಂಟು 40 4,000 ಕ್ವಶನ್ಸನ್ನು ಅವ್ರಿಗೆ ಸಾಲ್ವ್ ಮಾಡಿಸ್ತೀವಿ. ಎಕ್ಸಾಮಲ್ಲಿ ನಾವು ಬರೆಯೋದೆಷ್ಟು 100 ಕ್ವಶನ್ಸ್ ಮಾತ್ರ. ಅವನಿಗೆ 4,000 ಕ್ವಶನ್ಸ್ಗೆ ಆನ್ಸರ್ ಗೊತ್ತಿರುತ್ತೆ. ಎಕ್ಸಾಮಲ್ಲಿ ಬರೆಯೋದು ಬರೀ 100 ಕ್ವಶನ್ಸ್ ಆಗಿರೋದ್ರಿಂದ ಅವನಿಗೆ ಆಟೋಮೆಟಿಕ್ಕಾಗಿ ಆ 40 ಟೆಸ್ಟ್ ಸೀರೀಸನ್ನು ರಾಪಿಡ್ 40 ಅಂತ ಹೆಂಗೆ ಕರಿತೀವಿ ಅದನ್ನು ಕವರ್ ಮಾಡೋದ್ರಿಂದ ಅವ್ನಿಗೆ ಏನಾಗುತ್ತೆ ಅಂತಂದರೆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡಪ್ ಆಗುತ್ತೆ ಮೇಡಮ್. ಅದನ್ನು ಓಕೆ, ಅವನಿಗೆ ಸಂಪೂರ್ಣವಾಗಿ ನಾವು ಕಂಟೆಂಟನ್ನು ಕ್ಲಾಸಲ್ಲಿ ಕೊಟ್ಟಿರ್ತೀವಿ, ವೀಕೆಂಡಲ್ಲಿ ಟೆಸ್ಟ್ ಕೊಡ್ತೀವಿ, ಸಿನಾಪ್ಸಿಸ್ ಕೊಡ್ತೀವಿ, ಅವನಿಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅದನ್ನು ಇಟ್ಕೊಂಡು ಆರಾಮ್ಸೆ ಅವ್ನು ವರ್ಕ್ ಮಾಡ್ತಾ ಹೋದರೆ ಖಂಡಿತವಾಗಿ ಅವನಿಗೇನು ಆ ಎಕ್ಸಾಮ್ಸ್ ಭಯ, ಎಕ್ಸಾಮ್ ಫೋಬಿಯಾ ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಬೋದು ಮೇಡಮ್. ಅದನ್ನು ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.